ಇವತ್ತಿನ ನಮ್ಮ ಮನೆಯ ಸ್ಪೆಷಲ್ ರೆಸಿಪಿ ಬಂದು ಮಶ್ರೂಮಿಂದ ಮಾಡುವಂಥದ್ದು. ಮಶ್ರೂಮಲ್ಲಿ ಈಸಿಯಾಗಿ ಬ್ಯಾಚುಲರ್ಸು ಅಥವಾ ಎಲ್ಲಿಗಾದ್ರು ಹೋಗ್ಬೇಕಾದ್ರೆ ಅರ್ಜೆಂಟಾಗಿ ಏನಾದರೂ ಒಂದು ರೆಡಿ ಮಾಡಬೇಕು ಅಂತಂದರೆ ರೆಸಿಪಿನ ಈ ಥರ ಮಾಡ್ಕೋಬೋದು. ಮಶ್ರೂಮ್ ಸುಕ್ಕ ಅಂತಲೂ ಹೇಳ್ಬೋದು. ಇದನ್ನು ಮೊದಲು ಒಂದು ಬಾಣಲೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದು ಕಾದ ನಂತರದಲ್ಲಿ ನೀಟಾಗಿ ಅಂದರೆ ಬಿಸಿ ಆಗಬೇಕು, ಯಾಕಂದರೆ ಆನಿಯನ್ ಅದರಲ್ಲಿ ಫ್ರೈ ಆಗುವಂಥದ್ದು ಇರುತ್ತೆ. ಹಾಗಾಗಿ ಅದಾದ ಮೇಲೆ ಈ ಥರ ಆನಿಯನನ್ನು ಹಾಕ್ಕೋಬೇಕು. ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಕಂದು ಬಣ್ಣದ ಬರೋ ತನಕನೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಮಶ್ರೂಮಲ್ಲಿ ಫೈಬರ್ ಅಂಶ ಜಾಸ್ತಿ ಇದ್ದು ಇದು ಜೀರ್ಣಶಕ್ತಿಯನ್ನು ಹೆಚ್ಚಿಸ್ತದೆ. ಹಾಗೆಯೇ ವಿಟಮಿನ್ ಡಿ ಕೂಡ ಇದರಲ್ಲಿ ಇರೋದರಿಂದ ನಿಮ್ಮ ಮೂಳೆಗಳನ್ನು ಗಟ್ಟಿಯಾಗಿಸುತ್ತೆ. ಮಶ್ರೂಮನ್ನು ನಾವು ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಸಿಗುವಂಥದ್ದು ತಿಂತೀವಿ. ಹಾಗೆ ಕೆಲವರು ಮಲೆನಾಡು ಸೈಡಲ್ಲಿ ಮಳೆಗಾಲದಲ್ಲೂ ಸಿಗುತ್ತೆ ಮಶ್ರೂಮು, ಅದನ್ನು ಕೂಡ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಶ್ರೂಮು ಇದು ಆ್ಯಕ್ಚುಲಿ ಸಸ್ಯಾಹಾರಿನೂ ಅಲ್ಲ, ಮಾಂಸಾಹಾರಿನೂ ಅಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಸೊ ಅದಾದಮೇಲೆ ನೀವು ಏನು ಕಂದು ಬಣ್ಣ ಬಂದ ತಕ್ಷಣ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನೀವು ಫ್ರೈ ಮಾಡ್ಕೋಬೇಕು. ಹಾಗೆಯೇ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿರುವಂಥ ಮೊದಲಿಗೆ ಮಶ್ರೂಮನ್ನು ನೀರಿನಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ಬಿಡಬೇಕು. ಯಾಕಂದರೆ ಅದರಲ್ಲಿ ಏನಾದರೂ ಹುಳಗಳಿದೆ ಅಂತಂದರೆ ಉಪ್ಪಿನಲ್ಲೆಲ್ಲ ಆಚೆ ಬರುತ್ತೆ. ಸೊ ಅದರಿಂದಾಗಿ ನೀವು ಅರ್ಧ ಗಂಟೆ ಮುಂಚೆನೇ ನೀರಿನಲ್ಲಿ ಉಪ್ಪು ಹಾಕಿಬಿಟ್ಟು ಈ ಥರ ಇಟ್ಕೊಂಡು ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥದ್ದು ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಸಣ್ಣ ಹೆಚ್ಚಿದ್ರೆ ಬಾಯಿಗೆ ಸಿಗುತ್ತೆ, ನೀಟಾಗಿರುತ್ತೆ, ಹಾಗೆಯೇ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನೀವು ಯಾವ ಥರ ಬೇಕಾದರೂ ಹೆಚ್ಕೋಬೋದು. ಹೆಚ್ಕೊಂಡು ಮಿಕ್ಸ್ ಮಾಡಬೇಕು ನೀಟಾಗಿ. ಈರುಳ್ಳಿ ಜೊತೆ ಮಿಕ್ಸ್ ಆಗಬೇಕು. ಮತ್ತೊಂದು ಇನ್ನೊಂದು ಏನಂದರೆ ಮಶ್ರೂಮ್ಗೆ ಯಾವುದೇ ಕಾರಣಕ್ಕೂ ನೀರನ್ನು ಬೆರೆಸುವಂತಿಲ್ಲ. ಯಾಕಂದರೆ ಇದು ನೀರಿನಂಶವನ್ನು ಜಾಸ್ತಿ ಬಿಟ್ಕೊಳ್ಳುತ್ತೆ ಫ್ರೈ ಆಗುವಾಗ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ನೀರಿನಂಶವನ್ನು ಹಾಕಬೇಡಿ. ಹಾಕದೇ ಅದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತಲ್ಲ ಅದರಲ್ಲೇ ಬೇಯುತ್ತೆ. ಅದಾದಮೇಲೆ ಅರಿಶಿಣ ಪುಡಿಯನ್ನು ಆ್ಯಡ್ ಮಾಡ್ಕೋಬೇಕು. ಈ ಥರ ಅರಿಶಿಣ ಪುಡಿಯನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಅರಿಶಿಣ ಪುಡಿ ಹಾಕೋದು ಏನು ಟೇಸ್ಟು ಮತ್ತು ಘಮ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಅರಿಶಿಣ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೆ. ಅದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಮಶ್ರೂಮ್ ಬೇಗನೆ ಬೆಂದುಬಿಡುತ್ತೆ, ಜಾಸ್ತಿ ಹೊತ್ತೇನು ಇಡಬೇಕಾಗಿಲ್ಲ. ಆಮೇಲೆ ವಿಟಮಿನ್ ಡಿ ಇರುತ್ತೆ ಮಶ್ರೂಮಲ್ಲಿ. ಹಾಗೆ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಇದು ಕಡಿಮೆ ಕ್ಯಾಲೋರಿನ ಹೊಂದಿರುವಂತಹ ಫುಡ್ಡು. ಅದರಿಂದಾಗಿ ನೀವು ಏನು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದರೂ ಕೂಡ ನಿಮ್ಮ ಆಹಾರ ಪದ್ಧತಿಯಲ್ಲಿ, ಪ್ರತಿದಿನದ ಆಹಾರ ಪದ್ಧತಿಯಲ್ಲಿ ಮಶ್ರೂಮ್ನ ಕೂಡ ಆ್ಯಡ್ ಮಾಡ್ಕೋಬೋದು, ಯಾವುದೇ ತೊಂದರೆ ಇಲ್ಲ. ಆಮೇಲೆ ಬೆಸ್ಟ್ ಪ್ರೋಟೀನನ್ನು ಒದಗಿಸುತ್ತಂತೆ ದೇಹಕ್ಕೆ ಮಶ್ರೂಮು. ಹಾಗೆ ಅದಾದ ನೋಡಿ ಈ ಥರ ಇಷ್ಟು ನೀರನ್ನು ಬಿಟ್ಕೊಂಡಿರುತ್ತೆ ಮಶ್ರೂಮ್. ಈ ಥರ ಮುಚ್ಚಿಟ್ರೆ ಒಂದು 5 ಮಿನಿಟ್ಸ್ ಆದಮೇಲೆ ನೋಡಿದಾಗ ಈ ಥರ ನೋಡಿ ಇಷ್ಟು ನೀರು ಬಿಟ್ಕೊಂಡಿರುತ್ತೆ. ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಬಿಡಿ. ಇದೇ ನೀರಲ್ಲಿ ಬೆಂದರೆ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೋತಾ ಬರಬೇಕು ನೀವು, ನೀಟಾಗಿ ಬೇಯುತ್ತೆ. ಅದಾದಮೇಲೆ ಕೆಲವರು ಏನು ರೆಡಿ ಅಂಗಡಿಯಲ್ಲಿ ಸಿಗುವಂತಹ ಸುಕ್ಕ ಪುಡಿ ಅಥವಾ ಏನಿರುತ್ತೋ ಅದನ್ನು ಆ್ಯಡ್ ಮಾಡ್ತಾರೆ. ಇದಾದಮೇಲೆ ನೋಡಿ ಇಲ್ಲಿ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ವಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಸುಕ್ಕ ಅಂದಾಗ ಕಾಯಿ ತುರಿ ಇರಲೇಬೇಕು, ಆ ಟೇಸ್ಟೇ ಒಂಥರ ಬೇರೆ. ವಿಶೇಷವಾಗಿ ಚಿಕನನ್ನು ಮಾಡಬೇಕಾದ್ರೂ ನಾವು ಕಾಯಿ ತುರಿಯನ್ನು ಆ್ಯಡ್ ಮಾಡ್ತೀವಿ. ಹಾಗೆ ಇದಕ್ಕೂ ಕೂಡ ಸೇಮ್ ಚಿಕನ್ ಥರನೇ ರೆಸಿಪಿ, ಬಟ್ ಮಶ್ರೂಮ್ನ ಆ್ಯಡ್ ಮಾಡಿರುವಂಥದ್ದು. ಹಾಗೆ ಇದಕ್ಕೆ ಖಾರದ ಪುಡಿ ಹಾಗೆಯೇ ಧನಿಯಾ ಪುಡಿ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಏನು ಕಲಸಿದ್ರೆ ಒಂದು 5 ಮಿನಿಟ್ಸ್ ಬಿಟ್ಟರೆ ಅದು ಖಾರ ಎಲ್ಲ ಮಿಕ್ಸಾಗಿ ಹಿಡ್ಕೊಳ್ಳುತ್ತೆ. ಅದನ್ನು ನೋಡ್ಬೋದು ನೀವು ಇಲ್ಲಿ ಖಾರದ ಪುಡಿ ಮತ್ತು ಧನಿಯಾ ಪುಡಿಯನ್ನು ಮಿಕ್ಸ್ ಮಾಡಿರುವಂಥದ್ದು. ಇದನ್ನು ಮಿಕ್ಸ್ ಮಾಡಾದಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ. ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗಿ ಹೊಂದ್ಕೊಂಡು ಹೋಗುತ್ತೆ. ಸೊ ಅದಾದಮೇಲೆ ಲಾಸ್ಟಿಗೆ ಏನು ಗಾರ್ನಿಷಿಗಂತ ಸ್ವಲ್ಪ ಧನಿಯಾನ ಯೂಸ್ ಮಾಡಿರುವಂಥದ್ದಷ್ಟೇ, ಕೊತ್ತಂಬರಿ ಸೊಪ್ಪು ಅಂತ ಏನು ಹೇಳ್ತೀವಿ ಅದನ್ನು ಯೂಸ್ ಮಾಡಿರುವಂಥದ್ದು. ಈಸಿಯಾಗಿ ನೋಡಿ, ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಬ್ಯಾಚುಲರ್ಸ್ ಎಲ್ಲ ಏನು ಲೈಫ್ ಲೀಡ್ ಮಾಡ್ತೀರಾ ಒಬ್ಬರೊಬ್ಬರೇ, ಅವರೆಲ್ಲ ಈಸಿಯಾಗಿ ಈ ಥರ ಮಶ್ರೂಮ್ನ ತಂದು ಈ ಥರ ರೆಸಿಪಿನ ಮಾಡಿಕೊಂಡು ಇದನ್ನು ದೋಸೆ, ಚಪಾತಿ, ರೊಟ್ಟಿ ಅಥವಾ ಅನ್ನದ ಜೊತೆಗೂ ತಿನ್ಬೋದು. ಈ ಥರ ಈಸಿಯಾಗಿರೋ ರೆಸಿಪೀಸ್ ಬೇಕು ಅಂದರೆ
ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಪ್ರತಿಯೊಂದು ಈಸಿಯಾಗಿರುವಂಥ ಬ್ಯಾಚುಲರ್ಗೆ ಇಷ್ಟ ಆಗುವಂಥ ರೆಸಿಪಿನೂ ನಾವು ಮಾಡಿ ತೋರಿಸ್ತೀವಿ. ಹಾಗೆ ಮನೆಯಲ್ಲೂ ಮಾಡ್ಕೋಬೋದು, ಈಸಿಯಾಗಿರುತ್ತೆ. ಎಲ್ಲಿಗಾರು ಹೋಗಬೇಕು ಅಂದರೆ ಮಾಡಿಕೊಂಡ್ರೆ ಈಸಿಯಾಗಿ ಬೇಗನೆ ಮುಗ್ದೋಗುತ್ತೆ ಕೆಲಸ. ಸೊ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.